ಮುಂಗಾರು ಏರಿಳಿತಕ್ಕೆ ಬಸವಳಿಯುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆ. ಮುಂಗಾರು ಏರಿಳಿತ ಬಸವಳಿಯುತ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ. ಮುಂಗಾರು ಬರದಿಂದ ದಕ್ಷಿಣ ಕನ್ನಡದಲ್ಲಿ ಸಾಂಕ್ರಾಮಿಕಗಳ ಸೃಷ್ಟಿಯಾಗ್ತಾ ಇದೆ. ಬಿಟ್ಟು ಸುರಿತಾ ಇರುವಂತಹ ಮಳೆ ಮಧ್ಯ ತೀವ್ರವಾದಂತಹ ಬಿಸಿಲು, ಹೆಚ್ಚಿದ ತೇವಾಂಶದಿಂದ ದಕ್ಷಿಣ ಕನ್ನಡ ಜನರಿಗೆ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಡೆಂಗ್ಯೂ, ವೈರಲ್ ಫೀವರ್, ಚರ್ಮ ರೋಗ, ಉಸಿರಾಟ ಸಂಬಂಧಿ ಸಮಸ್ಯೆಗಳಾಗ್ತಾ ಇದೆ. ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾದಂಥ ವೈರಲ್ ಫೀವರ್ ಪ್ರಕರಣಗಳು. ಕೆಮ್ಮು, ಶೀತ, ಗಂಟಲು ನೋವು, ಮೈಕೈ ನೋವಿನೊಂದಿಗೆ ಜ್ವರ ಕಾಣಿಸಿಕೊಳ್ತಾ ಇದೆ. ಇನ್ನು ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಮೂಡಬಿದಿರೆ, ಸುಳ್ಯ ಭಾಗಗಳಲ್ಲಿ ಹೆಚ್ಚಾಗಿದೆ ಜ್ವರ, ಚರ್ಮರೋಗ, ಶೀತ, ಕೆಮ್ಮಿನ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಚರ್ಮದ ಅಲರ್ಜಿ, ಫಂಗಲ್ ಸೋಂಕು ಪ್ರಕರಣಗಳು ಏರಿಕೆಯಾಗ್ತಾ ಇದೆ. ಮಕ್ಕಳು ಮತ್ತು ವೃದ್ಧರಲ್ಲಿ ಹೆಚ್ಚಾಯಿತು ಅನಾರೋಗ್ಯ ಸಮಸ್ಯೆ. ಶುದ್ಧ ನೀರನ್ನ ಮಾತ್ರ ಬಳಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಳೆಗಾಲ ಅಂತ ಅಂದಾಗ ಬಿಸಿಲುಗಾಲದಲ್ಲಿ ಒಂದು ರೀತಿಯಾದಂಥ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಮಳೆಗಾಲದಲ್ಲಿ ಒಂದು ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು. ಯಾಕಂದರೆ ಬಿಟ್ಟು ಬರ್ತಾ ಇರುವಂಥ ಮಳೆ ಆಗಿರ್ಬೋದು, ಒಂದು ಕಡೆ ಅದ್ರ ಮಧ್ಯೆ ತೀವ್ರವಾದಂಥ ಬಿಸಿಲಾಗಿರ್ಬೋದು, ತೇವಾಂಶದಿಂದ ಕೂಡ ಬರುವಂಥ ವೈರಲ್ ಫೀವರ್ಗಳಾಗಿರ್ಬೋದು. ಈಗ ನೋಡಿ, ಬೇಸಿಗೆ ಕಾಲದಲ್ಲಿ ಈಗ ಕೊರೋನಾ ಅಂತ ಒಂದು ಏನು ಮಹಾಮಾರಿ ರೋಗ ಬಂತು ಅಲ್ವಾ, ಅಂಥ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ ಏನು ಅಂತ ಅಂದರೆ, ಸಾಕಷ್ಟು ತಂಪಾದಂಥ ಪ್ರದೇಶ ಅಥವಾ ತಂಪಾದಂಥ ವಾತಾವರಣ ಇದ್ದಾಗ ಈ ಕೊರೋನಾ ಫೀವರ್ ಅನ್ನೋದು ಹೆಚ್ಚಾಗಿ ಅಲ್ಲಿ ವೈರಲ್ ಆಗ್ತಾ ಇತ್ತು, ಹೆಚ್ಚಾಗಿ ವೈರಸ್ ಅಟ್ಯಾಕ್ ಆಗ್ತಾ ಇತ್ತು ಜನಗಳಿಗೆ. ಹೀಗಾಗಿ ಈ ಒಂದು ಸಿಚುವೇಶನ್ಸಲ್ಲಿ, ಮಳೆಗಾಲದ ಸಿಚುವೇಶನ್ಸ್ಗಳಲ್ಲಿ ಈ ವೈರಸ್ ಅನ್ನುವಂಥದ್ದು ಹೆಚ್ಚಾಗಿ ಸ್ಪ್ರೆಡ್ ಆಗುವಂಥ ದಿನ ಇದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಜನ. ಜ್ವರದ ಸಮಸ್ಯೆ ಅಥವಾ ಅದ್ರ ಜೊತೆಗೆ ಕೆಮ್ಮು, ಶೀತ, ಕೋಲ್ಡ್ ಆಗುವಂಥದ್ದು, ಚಿಕ್ಕ ಪುಟ್ಟ ಏನಾದರೂ ಜ್ವರ ಬಂತು ಅಥವಾ ಮೈಕೈ ನೋವು ಇದೆ ಅಂತ ಅಂದಾಗ ಯಾರು ಕೂಡ ಕೇರ್ಲೆಸ್ ಮಾಡಬೇಡಿ. ವೈದ್ಯರನ್ನು ಸಂಪರ್ಕ ಮಾಡುವಂಥದ್ದು, ಇನ್ನೂ ಸಾಕಷ್ಟು ಮಾಸ್ಕ್ಗಳನ್ನು ಬಳಸುವಂಥದ್ದು, ಆ ರೀತಿಯಾದಂಥ ಪ್ರದೇಶಗಳಲ್ಲಿ ನಮಗೆ ದೈಹಿಕವಾಗಿ ನಮಗೆ ಯಾವ ರೀತಿಯಾಗಿ ಶುಚಿ ಬೇಕಲ್ವಾ, ಆರೋಗ್ಯವಾಗಿರಬೇಕಲ್ವ, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಅಂದರೆ ನಮ್ಮ ಆರೋಗ್ಯವನ್ನು ನಾವೇ ಅಲ್ಲಿ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಂಡು ಕಾಪಾಡಿಕೊಳ್ಬೇಕಾಗುತ್ತೆ. ಇನ್ನು ಸಾಮಾನ್ಯವಾಗಿ ವಾತಾವರಣದ ಏರುಪೇರಿಂದ ಬರುವಂಥ ಈ ಒಂದು ಸಮಸ್ಯೆಗಳನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಈಗ ಜನಸಂದಣಿ ಪ್ರದೇಶಗಳಲ್ಲಿ ಓಡಾಟವನ್ನು ನಡೆಸುವಂಥದ್ದು ಇರುತ್ತೆ. ಈಗ ಹಾಸ್ಪಿಟಲ್ಗಳಲ್ಲೂ ಕೂಡ ಹೋದರೆ ಸಾಕು, ಅಲ್ಲಿ ರೋಗಿಗಳನ್ನು ಅಂದರೆ ಅಷ್ಟರ ಮಟ್ಟಿಗೆ ವೈರಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ, ಫೀವರ್ ಹೆಚ್ಚಾಗ್ತಾ ಇದೆ ಅಂತ. ಈಗ ಆ ಒಂದು ಜಿಲ್ಲೆಯಲ್ಲಿ ಇರಬಹುದು, ದಕ್ಷಿಣ ಕನ್ನಡದಲ್ಲಿ ಸಾಂಕ್ರಾಮಿಕ ಸೃಷ್ಟಿ ಹೆಚ್ಚಾಗ್ತಿರ್ಬೋದು. ಬಟ್ ಈಗ ಬೆಂಗಳೂರು ಸೇರಿದಂತೆ ಹಲವು ಭಾಗಗಳಲ್ಲೂ ಕೂಡ ಈ ರೀತಿಯಾದಂಥ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಸೊ ಆರೋಗ್ಯ ಬಗ್ಗೆ ಹೆಚ್ಚಾಗಿ ಕಾಳಜಿಯನ್ನು ವಹಿಸ್ಕೊಳ್ಳೋದು ಉತ್ತಮ.